ಮಹಾನ್ ದಿನದಂದು ತಮ್ಮನ್ನು ಬೀಳ್ಕೊಡುವಂತಹ ದಿನವೂ ಕೂಡ ಇದೆ. ತಮಗೂ ಶುಭಾಶಯಗಳು ಹಾಗೂ ಜನ್ಮದಿನದ ಜಯಂತಾಚಾರ್ಯರ ಜನ್ಮದಿನದ ಶುಭಾಶಯಗಳು. ನಾವು ಗೀತೆಯ ಒಂದು ಸಾಲನ್ನು ಕೇಳ್ತೇವೆ. ಚಂದನ ಹೈ सिद्धेश की धरती, तपोभूमि हर ग्राम है, हर बाला देवी की प्रतिमा, बच्चा बच्चा राम है. ಈ ಭಾರತ ದೇಶದ ಮಣ್ಣಿನ ಕಣಕಣವೂ ಕೂಡ ಚಂದನ ಇದ್ದಂತೆ, ಈ ದೇಶದ ಒಂದೊಂದು ಹಳ್ಳಿಯೂ ಕೂಡ ತಪಸ್ಸಿನ ಸ್ಥಾನ ಇದ್ದಂತೆ, ಈ ದೇಶದಲ್ಲಿರುವಂತಹ ಒಂದೊಂದು ಹೆಣ್ಣು ಮಗು ದೇವಿ, ಒಂದೊಂದು ಗಂಡು ಮಗ ರಾಮ ಇದ್ದಂತೆ. ಅಂದಮೇಲೆ ತಾವೆಲ್ಲರೂ ಏನಿದ್ದೀರಿ? ದೇವಿ ದೇವತೆಗಳು ಇದ್ದೀರಿ. ಶಾಲೆ ಮೇಲೆ ಬರೆದಿರ್ತಾರೆ, ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ. ಶಾಲೆ ಮೇಲೆ ಬರೆದಿರ್ತಾರೆ, ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ. ಯಾಕೆ ಅಂತಂದರೆ, ಈ ಶಾಲೆಯಲ್ಲಿ ವಿದ್ಯೆಯನ್ನು ಓದುತ್ತಾ ಇರುವಂಥವರೆಲ್ಲರೂ ದೇವಿ ದೇವತೆಗಳು ಇದ್ದೀರಿ. ನಮ್ಮ ತಾಯಿಗೆ ಕೇಳ್ರಿ, ನಿಮಗೆ ಹೆಸರಿಡಬೇಕು ಅಂತಂದರೆ ಮೊದಲಿನ ಹೆಸರು ಇಟ್ಟಿರೋದು ಯಾವುದು ಅಂತ ಕೇಳ್ರಿ. ಯಾವ್ದು ಹೆಸರು ಇಟ್ಟಿದ್ದಾರೆ? ಯಾವ್ದು ಹೆಸರು ಇಟ್ಟಿದ್ದಾರೆ? ದೇವ್ರ ಹೆಸರು ಇಟ್ಟಿದ್ದಾರಲ್ಲ. ಮೊದಲನೇ ಹೆಸರು ಇಡೋದು ಯಾರು ಅಂತ ಯಾವುದು ಅಂದರೆ ದೇವ್ರ ಹೆಸರು. ಯಾಕಂದರೆ ಈ ಭಾರತ ಭೂಮಿಯಲ್ಲಿ 5,000 ವರ್ಷದ ಹಿಂದೆ ಒಂದು ಧರ್ಮ, ಒಂದು ರಾಜ್ಯ, ಒಂದು ಭಾಷೆ, ಸುಖ, ಶಾಂತಿ, ಆಯುಷ್ಯ, ಆರೋಗ್ಯ, ಸಂಪತ್ತು ಎಲ್ಲವೂ ಸಮೃದ್ಧಿ ಇತ್ತು. ಈ ಸಮೃದ್ಧ ಭಾರತಕ್ಕೆ ದೈವಿ ರಾಜ್ಯ ಅಂತ ಕರಿತಾ ಇದ್ದೀವಿ, ಸ್ವರ್ಗ ಅಂತ ಕರಿತಾ ಇದ್ದೀವಿ. ಈ ಸಮೃದ್ಧ ಭಾರತದಲ್ಲಿ ದೇವತೆಗಳು ಆಗಿ ಹೋಗಿರುವಂತಹ ಈ ದೇಶ, ಶರಣರು, ಸಂತರು, ದಾಸರು ಆಗಿ ಹೋಗಿರುವಂತಹ ದೇಶ. ಇಂತಹ ಪುಣ್ಯ ದೇಶದಲ್ಲಿ ನಾವು ಜನ್ಮ ಪಡೆದಿದ್ದೀವಿ ಅಂತಂದರೆ ನಾವೆಲ್ಲರೂ ಧನ್ಯ 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 ಆಗಿದ್ದೇವೆ. ಹುಡುಗರೆಲ್ಲ ಶಾಂತಿಯಿಂದ ಕೂತ್ಕೊಳ್ರಿ. ಮತ್ತೆ ನಾಳೆ ನಾವು ಶಾಲೆಗೆ ಬರೋದಿಲ್ಲ, ಇವತ್ತೇ ಬಂದಿದ್ದೇವೆ. ಶಾಂತಿಯಿಂದ ಕೂತ್ಕೊಳ್ರಿ, 2 ವಿಚಾರ ಪ್ರೀತಿಯಿಂದ ಕೇಳಿ. ಅದಕ್ಕೆ ಈ ಭಾರತ ಪುಣ್ಯ ಭೂಮಿಯಲ್ಲಿ ನಾವು ಜನ್ಮ ಪಡೆದಿದ್ದೀವಿ ಅಂತಂದರೆ ನಾವು ಧನ್ಯರು. ನಾವು ಇವತ್ತು ಈ ಶಾಲೆಯಿಂದ ಬೀಳ್ಕೊಡ್ತಾ ಇದ್ದೀವಿ. ಬೀಳ್ಕೊಡುವಂತಹ ಕಾರ್ಯಕ್ರಮವನ್ನು ಇಟ್ಕೊಳ್ಳೋದು ಯಾಕೆ? ತಾವು ಫೀಸ್ ಕೊಟ್ಟಿದ್ದೀರಿ, ವಿದ್ಯೆ ಓದಿಸಿದ್ದಾರೆ, ಆಯಿತು ಹೋಗ್ರಿ ಅಂತ ಮಾಡಬೇಕಾಗಿತ್ತು. ಆದರೆ ಈ ಬೀಳ್ಕೊಳ್ಳುವಂತಹ ಸಮಾರಂಭವನ್ನು ಹಮ್ಮಿಕೊಂಡಿರೋದು ಯಾಕೆ ಅಂತಂದರೆ, ಗುರುಗಳು, ಹಿರಿಯರು ತಮಗೆ ಏನು ವಿದ್ಯೆ ಕಲಿಸಿದ್ದಾರೆ ಆ ವಿದ್ಯೆಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ತಮ್ಮ ಬಾಳು ಬಂಗಾರ ಆಗಲಿ, ಜೀವನ ಉಜ್ವಲ ಆಗಲಿ ಅಂತ ಹರಿಸಿ ಆಶೀರ್ವದಿಸಿ ಕಳಿಸುವುದಕ್ಕಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆದ್ದರಿಂದ ನಮ್ಮ ಟೀಚರ್ ಹೇಳ್ತಿದ್ರು, ನಮಗೆ 3 ಜನ ತಾಯಿಗಳು ಅಂತ. ಜನ್ಮ ಕೊಟ್ಟಂತಹ ತಾಯಿ ಒಬ್ಬರು, ಭೂಮಿ ತಾಯಿ ಒಬ್ಬರು, ಶಿಕ್ಷಣ ಕೊಟ್ಟಂತಹ ಶಿಕ್ಷಣ ಸಂಸ್ಥೆಯೂ ಕೂಡ ತಾಯಿ. ಆದ್ದರಿಂದ ಈ 3 ತಾಯಿಯರನ್ನು ಎಂದೂ ಮರಿಬಾರ್ದು ಅಂತ. ಯಾಕಂದರೆ ನಮಗೆ ಜೀವನ ಕೊಟ್ಟಂತಹ ತಾಯಿಗಳಿವರು. ಈ ದೇಹ ಬೆಳೆದು ದೊಡ್ಡದಾಗಬೇಕು, ನಮ್ಮ ಜೀವನ ನಡೆಸಬೇಕು ಅಂದರೆ ಭೂಮಿ ತಾಯಿ ಬೇಕು. ಈ ದೇಹವನ್ನು ಕೊಡಬೇಕು ಅಂದರೆ ದೇಹ ಕೊಟ್ಟಂಥ ತಾಯಿ ಬೇಕು. ಬುದ್ಧಿ ಬೆಳಿಬೇಕು, ಜೀವನ ಅಭಿವೃದ್ಧಿ ಆಗಬೇಕು ಅಥವಾ ವಿಕಾಸ ಆಗಬೇಕು, ಸುಂದರ ಆಗಬೇಕು ಅಂದರೆ ಶಿಕ್ಷಣ ಬೇಕು. ಅದಕ್ಕಾಗಿ ಈ 3 ತಾಯಿಯರನ್ನು ಸದಾಕಾಲ ನಾವು ನೆನಪಿನಲ್ಲಿಟ್ಕೊಳ್ಳೋಣ. ಅವರಿಗೆ ಸದಾಕಾಲ ಚಿರಋಣಿಯಾಗಿ ಇರೋಣ. ಹಾಗೂ ಅದರ ಜೊತೆಗೆ ಇವತ್ತಿನ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಜಗತ್ತಿನ ಪರಿಸ್ಥಿತಿ ಏನು ಅಂತಂದರೆ, ಎಲ್ಲ ಕಡೆಗೂ ಅನ್ಯಾಯ, ಅತ್ಯಾಚಾರ, ಕೊಲೆ, ಸುಲಿಗೆ, ಮೋಸ, ವಂಚನೆ, ಅಶಾಂತಿ, ದುಃಖ, ನೋವು ಎಲ್ಲವನ್ನು ನೋಡ್ತಾ ಇದ್ದೀವಿ. ಇದನ್ನೆಲ್ಲ ನೋಡ್ತಾ ಇದ್ದರೆ ನಿಮಗೇನು ಅನ್ನಿಸ್ತದೆ? ಸಾಮಾನ್ಯವಾಗಿ ಎಲ್ಲರೂ ಏನಂತೀವಿ? ಮಕ್ಕಳೆಲ್ಲ ದಾರಿ ಬಿಡ್ತಾ ಇದ್ದಾರೆ, ಮಕ್ಕಳೆಲ್ಲ ದಾರಿ ಬಿಡ್ತಾ ಇದ್ದಾರೆ ಅಂತ ಹೇಳ್ತೀವಿ. ಮಕ್ಕಳು ಅಷ್ಟೇ ಅಲ್ಲ, ಮನುಷ್ಯನೇ ದಾರಿ ತಪ್ತಾ ಇದ್ದಾನೆ. ಅದಕ್ಕೆ ಒಂದು ಉದಾಹರಣೆ ಏನು ಅಂದರೆ, 2 ಮಂಗಗಳು ಮಾತಾಡ್ತಾ ಇದ್ವಂತೆ. ಒಂದು ಮಂಗ ಹೇಳ್ತದಂತೆ, ನನಗೆ ಮನುಷ್ಯ ಅಂದರೆ ಛೀ ಅನ್ನಿಸ್ತದೆ ಅಂತ ಹೇಳ್ತದೆ. ಮತ್ತೊಂದು ಮಂಗ ಕೇಳ್ತದಂತೆ, ಯಾಕೆ ಅಂತ. ಆ ಮಂಗ ಹೇಳ್ತದಂತೆ, ನಾವು ಬುದ್ಧಿಹೀನರಿದ್ದೀವಿ, ಮಂಗಗಳು ಅನ್ನಿಸ್ಕೊಂಡಿವಿ, ಪ್ರಾಣಿಗಳು ಅಂತ ಅನ್ನಿಸ್ಕೊಂಡಿವಿ,
ಆದರೆ ನಾವು ನಮ್ಮ ಜಾತಿಯವರನ್ನು ಕೊಂದಿಲ್ಲ, ನಮ್ಮ ಜಾತಿಯ ರಕ್ತವನ್ನು ಕುಡಿದಿಲ್ಲ. ಆದರೆ ಮನುಷ್ಯ ಬುದ್ಧಿವಂತ ಅಂತ ಅನಿಸ್ಕೊಂಡು, ಮನುಷ್ಯ ಅಂತ ಅನಿಸ್ಕೊಂಡು ತನ್ನ ಜಾತಿಯ ರಕ್ತವನ್ನು ಕುಡಿತಾ ಇದ್ದಾನೆ, ತನ್ನ ಜಾತಿಯನ್ನು ಕೊಲ್ತಾ ಇದ್ದಾನೆ, ತನ್ನ ಜಾತಿಯನ್ನೇ ನಿರ್ನಾಮ ಮಾಡೋದಕ್ಕಾಗಿ ಬಾಂಬುಗಳನ್ನು ಹುಟ್ಟಿಸಿದ್ದಾನೆ, ಉತ್ಪಾದನೆ ಮಾಡಿದ್ದಾನೆ. ಆದರೆ ಇಂತಹ ಮನುಷ್ಯ ನಮ್ಮ ಜಾತಿಯವನು ಅಂತ ಹೇಳ್ಕೊಳ್ತಾ ಇದ್ದಾನಲ್ಲ, ನನಗೆ ಛೀ ಅನ್ನಿಸ್ತದೆ ಅಂತ ಹೇಳ್ತಾರೆ. ಮನುಷ್ಯ ಮಂಗನ ಜಾತಿಯವನು ಅಂತ ಹೇಳ್ಕೊಳ್ತಾನಲ್ಲ, ನಮಗೆ ಛೀ ಅನ್ನಿಸ್ತದೆ ಅಂತ. ಇದು ಈ ಮಾತು ಎಷ್ಟು ಪ್ರತಿಶತ ಸತ್ಯ ಅನ್ನೋದನ್ನು ನಾವು ಅವಲೋಕನ ಮಾಡಬೇಕಾಗಿದೆ. ಅದಕ್ಕೆ ಅನುಭವಿಗಳು ಹೇಳಿದರು, ಮೊದಲು ಮಾನವನಾಗು ಅಂತ ಹೇಳಿದರು. ಯಾರಿಗೆ ಹೇಳಿದರು ಈ ಮಾತನ್ನ? ಯಾರಿಗೆ ಹೇಳಿದರು? ಮನುಷ್ಯರಿಗೆ ಹೇಳಿದ್ರು, ಪ್ರಾಣಿಗಳಿಗೆ ಹೇಳಿದರು? ಮನುಷ್ಯರಿಗೆ. ಯಾಕಂತಂದ್ರೆ ಮನುಷ್ಯ ಮಾನವೀಯತೆಯನ್ನು ಮರಿತಾ ಇದ್ದಾನೆ. ಇವತ್ತು ಸಂಬಂಧಗಳಲ್ಲಿ ಸಾಮರಸ್ಯ ಇಲ್ಲ. ತಂದೆ ಮಗನಿಗೆ ಕೊಲ್ತಾನೆ, ಮಗ ತಂದೆಗೆ ಕೊಲ್ತಾನೆ, ತಾಯಿ ಮಗಳನ್ನು ಕೊಲ್ತಾನೆ, ಮಗಳು ತಾಯಿಯನ್ನು ಕೊಲ್ತಾನೆ, ಪತಿ ಪತ್ನಿಯನ್ನು ಕೊಲ್ತಾನೆ, ಪತ್ನಿ ಪತಿಯನ್ನು ಕೊಲ್ತಾನೆ. ಅಂದ್ರೆ ಸಂಬಂಧಗಳಲ್ಲಿ ಸಾಮರಸ್ಯ ಇಲ್ಲ, ಮಾನವೀಯತೆ ಅನ್ನುವಂಥದ್ದನ್ನು ಕಳ್ಕೊಳ್ತಾ ಇದ್ದೀವಿ. ಈ ಹಂತಕ್ಕೆ ನಾವು ತಲುಪ್ತಾ ಇದ್ದೀವಿ. ಭವಿಷ್ಯದ ಗತಿ ಏನು? ಇವತ್ತೇ ನಾವು ಇಂಥ ಗತಿಯನ್ನು ನೋಡ್ತಾ ಇದ್ದೀವಿ. ನಮಗೆ ವಿಚಾರ ಮಾಡಬೇಕಾಗಿದೆ. ಬರುವಂತಹ ಭವಿಷ್ಯದಲ್ಲಿ ನಾವು ಕರಾಳ ಭವಿಷ್ಯವನ್ನ ನೋಡ್ತಾ ಇದ್ದೇವೆ. ಆದ್ದರಿಂದ ಆತ್ಮೀಯರೇ, ಈಗ ನಾವು ಜಾಗೃತಗೊಳ್ಳಬೇಕಾಗಿದೆ. ಯುವಕರು ಅಂತಂದ್ರೆ ಎಲ್ಲ ರೂಪದ ಶಕ್ತಿ ಉಳ್ಳಂಥವರು. ಮಾನಸಿಕ ಶಕ್ತಿ ಇದೆ, ಬೌದ್ಧಿಕ ಶಕ್ತಿ ಇದೆ, ದೇಹದ ಶಕ್ತಿ ಇದೆ, ಎಲ್ಲ ಶಕ್ತಿಗಳು ಇದ್ದಾವೆ. ಆದರೆ ಒಂದು ಶಕ್ತಿಯ ಕೊರತೆ ಯುವಕನಲ್ಲಿ. ಆ ಒಂದು ಶಕ್ತಿಯ ಕೊರತೆ ಇರೋದ್ರಿಂದ ಯುವಕನಲ್ಲಿರುವಂತಹ ಶಕ್ತಿ ನಿರ್ಮಾಣಾತ್ಮಕ ಕಾರ್ಯದಲ್ಲಿ ಉಪಯೋಗ ಆಗದೆ ವಿನಾಶದ ಕಾರ್ಯದಲ್ಲಿ ಉಪಯೋಗ ಆಗ್ತಾ ಇದೆ. ಇವತ್ತು ನಾವು ನೋಡ್ತಾ ಇದ್ದೇವೆ, ಯಾವುದೇ ಒಂದು ಸ್ಟ್ರೈಕ್ ಆಗಬೇಕು ಅಂತಂದ್ರೆ ಮೊದಲು ಅಲ್ಲಿರುವಂಥವ್ರು ಯಾರು ಅಂದರೆ ಯುವಕರು. ಏನಾದ್ರು ಕಷ್ಟ ಆಗಬೇಕು ಅಂತಂದ್ರೆ ಅಲ್ಲಿರುವಂಥವ್ರು ಯಾರು ಅಂದರೆ ಯುವಕರು. ಯಾಕಂದರೆ ನಿಮ್ಮಲ್ಲಿ ಇರುವಂತಹ ಅಗಾಧವಾಗಿರುವಂತಹ ಶಕ್ತಿಯನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮಲ್ಲಿರುವಂತಹ ಶಕ್ತಿ ಅಂತಂದ್ರೆ ಹರಿಯುತ್ತಿರುವಂತಹ ನದಿ ಇದ್ದಂಗೆ. ಯಾವ ರೀತಿ ಹರಿಯುತ್ತಿರುವಂತಹ ನದಿಗೆ ಅಣೆಕಟ್ಟನ್ನು ಕಟ್ಟಿದ್ರೆ ಆ ನೀರು ವಿವಿಧೋದ್ದೇಶ ಯೋಜನೆಗಳಿಗೆ ಉಪಯೋಗ ಆಗ್ತದೆ, ಬೇಸಾಯಕ್ಕೆ ಉಪಯೋಗ ಆಗ್ತದೆ, ಹಾಗೂ ಹೈನುಗಾರಿಕೆಗೆ ಉಪಯೋಗ ಆಗ್ತದೆ, ಹಾಗೂ ವಿದ್ಯುತ್ ಉತ್ಪಾದನೆಗೆ ಉಪಯೋಗ ಆಗ್ತದೆ, ಮೀನುಗಾರಿಕೆ ಉಪಯೋಗ ಆಗ್ತದೆ. ಅನೇಕ ರೂಪದಿಂದ ಆ ನೀರು ಉಪಯೋಗ ಆಗ್ತದೆ. ಅದೇ ನೀರನ್ನು ಹರಿಯುವುದಕ್ಕೆ ಬಿಟ್ಬಿಟ್ರೆ ಏನಾಗ್ತದೆ? ಮಹಾಪೂರದ ರೂಪದಲ್ಲಿ ಹರಿದು ಹೋಗ್ತದೆ, ಜೀವ ಹಾನಿ ಆಗ್ತದೆ, ಬೆಳೆ ಹಾನಿ ಆಗ್ತದೆ, ಪ್ರಾಣಿ ಹಾನಿ ಆಗ್ತದೆ, ಅನೇಕ ರೂಪದ ಹಾನಿಗಳನ್ನು ನಾವು ನೋಡ್ತೇವೆ. ಅದೇ ತರನಾಗಿ ತಾವು ಯುವಕರಲ್ಲಿ ಅಪಾರವಾಗಿರುವಂತಹ ಶಕ್ತಿ ಇದೆ. ಆ ಶಕ್ತಿಗೆ ಅಧ್ಯಾತ್ಮದ ಶಕ್ತಿ ಅನ್ನುವಂತಹ ಒಂದು ಅಣೆಕಟ್ಟನ್ನು ಕಟ್ಟಬೇಕಾಗಿದೆ. ಅಧ್ಯಾತ್ಮದ ಶಕ್ತಿ ಅನ್ನುವಂತಹ ಅಣೆಕಟ್ಟನ್ನು ಕಟ್ಟಿದಾಗ ನಿಮ್ಮಲ್ಲಿ ಇರುವಂತಹ ಶಕ್ತಿ ಅನೇಕ ರೂಪದಿಂದ ಉಪಯೋಗ ಆಗ್ತದೆ. ಇವತ್ತು ರಾಷ್ಟ್ರದ ರಕ್ಷಣೆ ಮಾಡುವಂಥವ್ರು ಯಾರು ಅಂತಂದ್ರೆ ಯುವಕರು. ಮುಪ್ಪಿನವರು ಮಕ್ಕಳು ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಇದೆಯಾ? ನಿಮ್ಮ ಹತ್ರ ಅಂತ ಬಲ ಇದೆ. ಈಗ ಒಬ್ಬ ವ್ಯಕ್ತಿ ಹಾಸ್ಪಿಟಲ್ ಇದ್ದಾನೆ, ಸಾಯ್ತಾ ಇದ್ದಾನೆ, ಅವನಿಗೆ ರಕ್ತದ ಅವಶ್ಯಕತೆ ಇದೆ. ಆ ರಕ್ತ ಕೊಡುವಂಥವ್ರು ಯಾರು? ಒಂದು ಸಣ್ಣ ಮಗುವಿನ ರಕ್ತ ತಗೊಳ್ಳೋದಕ್ಕೆ ಸಾಧ್ಯನಾ? ಅಥವಾ ಮುಪ್ಪಿನಲ್ಲಿರುವಂಥವ್ರು ರಕ್ತ ತಗೊಳ್ಳೋದಕ್ಕೆ ಸಾಧ್ಯ ಇದೆನಾ? ಆ ವ್ಯಕ್ತಿಯ ಜೀವ ಉಳಿಸ್ಬೇಕು ಅಂತಂದ್ರೆ ಅದಕ್ಕೆ ಆಧಾರ ಯಾರು ಅಂತಂದ್ರೆ ತಾವೇ ಯುವಕರಿದ್ದೀರಿ. ಯಾವ ರೀತಿ ಮಧ್ಯಾಹ್ನದ ಸೂರ್ಯ ಪ್ರಖರವಾದಂತಹ ಶಾಖ ಮತ್ತು ಬೆಳಕನ್ನು ಭೂಮಿಗೆ ಕೊಡ್ತಾನೋ, ಭೂಮಿ ಮೇಲಿರುವಂತಹ ಅನೇಕ ರೋಗಾಣುಗಳನ್ನ ಸುಡುವುದಕ್ಕೆ ಆ ಸೂರ್ಯ ಕಾರಣ ಆಗ್ತಾನೋ, ಹಾಗೆ ತಾವು ಕೂಡ ಪ್ರಖರವಾದಂತಹ ಸೂರ್ಯ ಇದ್ದಂತೆ ತಮ್ಮಲ್ಲಿ ಅನೇಕ ರೂಪದ ಶಕ್ತಿಗಳಿದ್ದಾವೆ. ಆ ಶಕ್ತಿಯನ್ನ ನಿರ್ಮಾಣಾತ್ಮಕ ಕಾರ್ಯಗಳಲ್ಲಿ ಬಳಕೆ ಮಾಡಿಕೊಳ್ಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಪೂರ್ವಕವಾಗಿ ಯುವಕರಲ್ಲಿ ಕೇಳ್ಕೊಳ್ತೇನೆ. ಈಗ ತಾವು ಯುಕ್ತಿದ್ದೀರಿ, ತಮ್ಮಲ್ಲಿ ಎಲ್ಲ ರೂಪದ ಬಲ ಇದೆ, ಮಜಾದಲ್ಲಿದ್ದೀರಿ, ಯಾವುದು ಚಿಂತೆ ನಿಮಗಿಲ್ಲ. ತಂದೆ ತಾಯಿ ನಿಮಗೆ ಫೀಸ್ ಕೊಟ್ಟರು ಕಾಲೇಜಿಗೆ ಕಳಿಸ್ತಾರೆ, ಬಟ್ಟೆ ಬರೆ ಊಟ ಎಲ್ಲ ಕೊಡ್ತಾರೆ, ಆದರೆ ನಿಮ್ಗೆ ಯಾವುದೂ ಚಿಂತೆ ಇಲ್ಲ. ಆದರೆ ನೀವು ಒಂದು ಚಿಂತೆ ಮಾಡಬೇಕಾಗಿದೆ, ನಮ್ಮ ಜೀವನ ಭವಿಷ್ಯದಲ್ಲಿ ಹೇಗೆ
ಅಥವಾ ನಮ್ಮ ದೇಶ, ಈ ಭೂಮಿಯ ಭವಿಷ್ಯ ಹೇಗಿದೆ ಅನ್ನೋದನ್ನ ಒಂದು ಕನಸನ್ನು ಕಾಣಬೇಕು. ಇದೀಗ ಟೀಚರ್ ಹೇಳಿದ್ರು, ಅಬ್ದುಲ್ ಕಲಾಂ ಹೇಳ್ತಿದ್ರು ಕನಸನ್ನು ಕಾಣಬೇಕು ಅಂತ. ಆ ಕನಸು ಎಂಥ ಕನಸು ಇರಬೇಕು ಅಂದ್ರೆ ದೊಡ್ಡ ಕನಸು ಕಾಣಬೇಕು ಅಂತ. ಅಬ್ದುಲ್ ಕಲಾಂ ಹೇಗೆ ಅವರು ವಿಜ್ಞಾನಿ ಆದ್ರು, ಅಷ್ಟು ದೊಡ್ಡ ವಿಜ್ಞಾನಿ ಹೇಗೆ ಆದ್ರು ಅಂತಂದ್ರೆ ಅವರು ಒಂದು ಹಕ್ಕಿ ಹಾರೋದನ್ನ ನೋಡ್ತಿದ್ರಂತೆ. ಈ ಹಕ್ಕಿ ಹೇಗೆ ಹಾರ್ತದೆ ಅಂತ ಕೇಳಿದಾಗ ಅದರಂತೆ ನೀನು ಹಾರಬೇಕು ಅಂತ ಒಬ್ರು ಟೀಚರ್ ಹೇಳಿದ್ರಂತೆ. ಆ ಟೀಚರ್ ಹೇಳಿರುವಂತಹ ಒಂದು ಮಾತನ್ನ ದಿನ 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 ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಅದೇ ರೀತಿ ಪ್ರಯತ್ನ ಮಾಡಿದ್ರು. ಒಂದು ದಿನ ಹಾರುವಂತಹ ಪಕ್ಷಿಯಂತೆ ಒಂದು ವಿಮಾನವನ್ನು ತಯಾರು ಮಾಡುವಂತಹ, ಅದಕ್ಕೆ ಮುಖ್ಯಸ್ಥರಾಗುವಂತಹ ಒಬ್ಬ ವಿಜ್ಞಾನಿ ಆಗಿದೆ. ಹಾಗೆ ತಾವು ಕೂಡ ಇವತ್ತು ಈ ಶಾಲೆಯಿಂದ ತೆರಳ್ತಾ ಇದ್ದೀರಿ. ಈ ಶಾಲೆಯನ್ನು ಮರೆಯದೆ ತಾವು ಒಂದು ದೊಡ್ಡ ಕನಸನ್ನು ಇಟ್ಕೊಂಡು ಈ ಶಾಲೆಯಿಂದ ಹೋದ್ರಿ ಅಂತಂದ್ರೆ ಈ ಶಾಲೆಗೆ ಹೆಸರು ತರುವಂಥವ್ರು ಆಗ್ತೀರಿ. ಈ ಶಾಲೆಯಲ್ಲಿರುವಂತಹ ಶಿಕ್ಷಕರ ಹೆಸರು ತರುವಂಥವ್ರು ಆಗ್ತೀರಿ. ಹೆಚ್ಚೆ